ಕತೆಗಳನ್ನು ಕೇಳೋ ಆಸೆ ಇದ್ದರೆ, ನನ್ನ ಜೊತೆ ಓದೋ ಆಸೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಕತೆ ನಿಮ್ಮ ಭಾವ. ಪ್ರತಿ ಕಥೆಯಲ್ಲೂ ಒಂದು ಭಾವನೆ ಇದೆ. ಅವ ಮೌನಿಯಾಗಿ ಬಿಟ್ಟಿದ್ದ. ಶ್ರೀನಿಕಾ ಹೋದ ನಂತರ ಅವನಿಗೆ ಅವಳ ಮೇಲೆ ಕೋಪವಿತ್ತು. ತನ್ನ ಜೊತೆ ಪ್ರೀತಿಯ ನಾಟಕ ಆಡಿದಳಲ್ಲ ಎಂದು ಬೇಸರವಿತ್ತು. ನಿಜ, ತಿಳಿಯದೆ ದುಡುಕಿದಳಲ್ಲ ಎಂದು. ಆದರೆ ಅದನ್ನೇ ಮುಂದುವರಿಸಿ ಅವಳ ಜೊತೆ ಮಾತನಾಡುವ ಮನಸ್ಸಿರಲಿಲ್ಲ. ಹೃದಯ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು. ಹೆದರಿಕೆಯಾದಂತೆ ಕೈ ಕಾಲು ನಡುಗುತ್ತಿದ್ದವು. ಬರುವ ಕೋಪಕ್ಕೆ ಏನು ಮಾಡಬೇಕೆಂಬುದು ತಿಳಿಯದೆ ಹುಚ್ಚು ಹಿಡಿದಂತಾಗಿತ್ತು ಕೃಷ್ಣನಿಗೆ. ಆದರೂ ಕದಲದೆ ಕುಳಿತಲ್ಲಿಯೇ ಕುಳಿತಿದ್ದ ಅವ. ಎಷ್ಟೋ ಹೊತ್ತಿನ ನಂತರ ಅವನ ಫೋನಿಗೆ ವೇದ್ ಕರೆ ಬಂದಿತು. ಅದು ಕೃಷ್ಣ ಶ್ರೀನಿಕಾಳಿಗೆ ಸತ್ಯ ಹೇಳಬೇಕು ಎಂದಿದ್ದನಲ್ಲ, ಅದನ್ನೇ ಕೇಳುವ ಕರೆ ಮಾಡಿದ ವೇದ್. ಮೊದಲ ಬಾರಿ ರಿಂಗ್ ಆದಾಗ ಕೃಷ್ಣ ಯಾರೆಂಬುದನ್ನು ನೋಡಲೂ ಇಲ್ಲ, ತಲೆ ಕೆಡಿಸಿಕೊಳ್ಳಲೂ ಇಲ್ಲ. ಮತ್ತೆ ಎರಡನೇ ಬಾರಿ ರಿಂಗ್ ಆದಾಗ ಎದ್ದು ಕೋಣೆಯಲ್ಲಿದ್ದ ತನ್ನ ಫೋನ್ ಹಿಡಿದ. ವೇದ್ ಎಂಬ ಹೆಸರು ನೋಡಿ ರಿಸೀವ್ ಮಾಡಿ ಕಿವಿಗಿಟ್ಟ. ಕಿಟ್ಟಿ, ಏನಾಯ್ತು ಇವತ್ತು? ಶ್ರೀನಿಕಾ ಏನಂದ್ಲು ನೀನು ಹೇಳಿದ್ದನ್ನ ಕೇಳಿ? ಅವನ ಸ್ನೇಹಿತನ ಮೇಲೆ ಅವನಿಗೆ ಕಾಳಜಿಯೇ. ಆದರೆ ಅವನ ಪ್ರಶ್ನೆಗೆ ಕೃಷ್ಣನ ಬಳಿ ಉತ್ತರವೇ ಇಲ್ಲ. ಹಲೋ ಕಿಟ್ಟಿ, ಕೇಳಿಸ್ತಿದ್ಯಾ? ಕೃಷ್ಣನಿಂದ ಉತ್ತರ ಬರದಿದ್ದನ್ನು ನೋಡಿ ಕೇಳಿದ ವೇದ್. ನಾನೇನು ಅವಳಿಗೆ ಸತ್ಯ ಹೇಳೋದು, ಅವಳೇ ನನಗೆ ಸತ್ಯ ಹೇಳಿದ್ಲು ಎಂದ ಕೃಷ್ಣನ ಧ್ವನಿ ಶಾಂತವಾಗಿತ್ತು. ಅವಳೇ ಸತ್ಯ ಹೇಳಿದ್ಲಾ? ಏನು ಹೇಳಿದ್ಲು? ಏನಂತ ಹೇಳಿ ನಾನು ನಿನಗೆ ಎಂದ ಕೃಷ್ಣನ ಧ್ವನಿಯಲ್ಲೇ ವೇದ್ ಏನೋ ಆಗಿದೆ ಎಂದು ಅಂದಾಜಿಸಿದ. ಎಲ್ಲಿದ್ಯಾ ನೀನೀಗ ಎಂಬ ವೇದ್ ಪ್ರಶ್ನೆಗೆ ಚಾಕೋ ಬೊಗಳಿದ್ದ ಧ್ವನಿ ಕೇಳಿಯೇ ಉತ್ತರ ಸಿಕ್ಕಿತು. ನೀನು ಮನೆಯಲ್ಲಿದ್ಯಾ? ಇರು, ನಾನೇ ಅಲ್ಲಿಗೆ ಬರ್ತೀನಿ ಎಂದ ವೇದ್ ಕಾಲ್ ಕಟ್ ಮಾಡಿದ. ಫೋನ್ ಅಲ್ಲಿಯೇ ಇಟ್ಟು ಕೋಣೆಯಿಂದ ಹೊರಬಂದ ಕೃಷ್ಣ ಬೊಗಳುತ್ತಿದ್ದ ಚಾಕೋನ ಸರಪಳಿ ಬಿಚ್ಚಿದ. ಅದು ಅವನ ಮೇಲೆ ಎಗರುತ್ತಾ ಅವನನ್ನು ಸಮಾಧಾನಿಸುವ ರೀತಿಯಲ್ಲಿ ಅವನ ಹಿಂದೆಯೇ ಮನೆಯ ಒಳಗೆ ಬಂದಿತು. ಕೃಷ್ಣ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಲೇ ತನ್ನ ಎರಡೂ ಕಾಲನ್ನು ಅವನ ಕಾಲಿನ ಮೇಲೆ ಇಟ್ಟು ಅವನ ಕೈಯನ್ನು ಬಿಡದೆ ನೆಕ್ಕುತ್ತಿತ್ತು. ಚಾಕೋ, ಶ್ರೀನಿಕಾ ನನ್ನ ಜೊತೆ ನಾಟಕ ಆಡ್ತಿದ್ದಾಳೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು ಅಲ್ವಾ? ತನ್ನ ದುಃಖದ ಧ್ವನಿಯಲ್ಲೇ ಕೇಳಿದ ಅವ. ಚಾಕೋ ಅವನ ಮುಖ ನೋಡುತ್ತಾ ಬೊಗಳಿತು, ಹೌದೆಂಬಂತೆ. ನೀನು ಅವಳನ್ನ ಕಂಡಾಗ್ಲೆಲ್ಲ ನನಗೆ ಸೂಚನೆ ಕೊಟ್ಟಿದ್ದೆ, ಆದರೆ ನಾನೇ ಅವಳ ಪ್ರೀತಿನ ನಂಬಿ ನಿನ್ನನ್ನು ಕಡೆಗಣಿಸ್ಬಿಟ್ಟೆ. ಐ ಆಮ್ ಸಾರಿ ಚಾಕೋ ಎಂದವ ಅದರ ಮುಖವನ್ನು ಅಪ್ಪಿದ ತನ್ನ ಎದೆಗೆ. ಚಾಕೋ ಅವನ ಕೈ ನೆಕ್ಕಿತು. ಕೃಷ್ಣನ ಕಣ್ಣಲ್ಲಿ ನೀರಿತ್ತು. ಇವತ್ತು ನಾನು ತುಂಬ ಖುಷಿಯಲ್ಲಿದ್ದೇನೆ ಸುಶಾಂತ್, ಲೆಟ್ಸ್ ಗೋ ಪಾರ್ಟಿ. ತನ್ನ ಆಫೀಸ್ನಲ್ಲಿದ್ದ ಸುಶಾಂತ್ ಮುಂದೆ ಕುಳಿತು ಚಂದದಿಂದ ನಗುತ್ತಾ ಕರೆದಳು ಶ್ರೀನಿಕಾ. ಆಗಲೇ ಕತ್ತಲಾಗಿತ್ತು. ಓಯ್, ಯಾವ ಪಾರ್ಟಿಗೆ? ಲೆಟ್ಸ್ ಗೋ ಅಂದರೆ? ಅವಳಿಗೆ ತನ್ನ ಹುಬ್ಬೇರಿಸಿ ಕೇಳಿದ ಸುಶಾಂತ್. ನಾವೇ ಪಾರ್ಟಿ ಮಾಡೋಣ ನಡಿ. ಅಷ್ಟಕ್ಕೂ ನಿನ್ನ ಖುಷಿಗೆ ಕಾರಣ ಏನು? ಅವ ತನ್ನ ಕೈಯಲ್ಲಿದ್ದ ಫೈಲ್ ಮುಚ್ಚಿಟ್ಟು ಕೇಳಿದ. ಅದು ಹಾಗೆ, ಖುಷಿಯಾಗಿದ್ದೀನಿ ನಾನು ಎಂದಳು ಎತ್ತಲೋ ನೋಡುತ್ತಾ. ಶ್ರೀನಿಕಾ, ಈಗೀಗ ನೀನು ನನ್ನಿಂದ ತುಂಬ ವಿಷಯಗಳನ್ನ ಮುಚ್ಚಿಡ್ತಿದೀಯಾ? ಆ ಥರ ಏನಿಲ್ಲ. ಅವನನ್ನು ನೋಡದೆ ಸುಳ್ಳಾಡಿದಳು. ಅವ ತನ್ನ ತಪ್ಪು ಕಂಡು ಹಿಡಿಯುವವ ಎಂದು ಚೆನ್ನಾಗಿ ಗೊತ್ತಿತ್ತವಳಿಗೆ. ನನಗೆ ಗೊತ್ತಾಗುತ್ತೆ ಏನಿಲ್ಲ ಏನಿದೆ ಅಂತ, ಬಟ್ ಒಂದಿನ ನೀನೇ ಎಲ್ಲನೂ ನನ್ನ ಹತ್ರ ಹೇಳ್ತೀಯ ಎಂದುಕೊಂಡವ ಮೇಲೆದ್ದ. ಶ್ರೀ ಅವನ ಮಾತಿಗೆ ಸುಮ್ಮನೆ ಕುಳಿತಿದ್ದಳು. ಅವನಿಗೆ ತನ್ನ ಬಗ್ಗೆ ಎಲ್ಲವೂ ಗೊತ್ತಾಗಿ ಬಿಡುತ್ತದೆಯೇನೋ ಎಂದು. ಏನು ಯೋಚನೆ ಮಾಡ್ತಿದ್ಯಾ? ನಡಿ ಎಂದ ಅವಳ ಪಕ್ಕ ಬಂದು ನಿಂತು. ಎಲ್ಲಿಗೆ? ಶ್ರೀ, ನೀನೇ ಪಾರ್ಟಿ ಕರೆದಿದ್ದು, ಏನಾಗಿದೆ ನಿನಗೆ? ಅವಳ ತಲೆಗೊಮ್ಮೆ ಸಣ್ಣ ಪೆಟ್ಟು ಕೊಟ್ಟು ಕೇಳಿದ. ಹೌದಲ್ವಾ, ನಡಿ ಹೋಗೋಣ ಎಂದವಳು ಅವನ ಕೈ ಹಿಡಿದು ನಡೆದಳು ತನ್ನ ಖುಷಿಯನ್ನು ಸಂಭ್ರಮಿಸಲು. ಕಿಟ್ಟಿ, ಏನಾಯಿತು? ಕೃಷ್ಣನ ಮನೆಗೆ ಬಂದು ಅವನ ಮುಂದೆ ಕುಳಿತಿದ್ದ ವೇದ್ ಕೇಳಿದ. ಕೃಷ್ಣನ ಮುಖ ಬಾಡಿತ್ತು. ಅವನ ಮಂದಹಾಸ ಕಳೆದೇ ಹೋಗಿತ್ತು. ಕಣ್ಣು ಕೆಂಪಾಗಿದ್ದವು. ಅವಳು ನನ್ನನ್ನು ನಿಜವಾಗ್ಲೂ ಪ್ರೀತಿಸಿಲ್ವಂತೆ ವೇದ್. ಅವ್ರ ಅಕ್ಕನಿಗೋಸ್ಕರ ನನ್ನ ಮೇಲೆ ಸೇಡು ತೀರಿಸ್ಕೊಂಡಿದ್ದಾಳಂತೆ.
ಸಣ್ಣ ಧ್ವನಿಯಲ್ಲೇ ನುಡಿದ ಕೃಷ್ಣ ಮುಖ ಕೆಳಗಿಟ್ಟುಕೊಂಡೆ. ಏನು ಸೇಡಾ? ಯಾವ ಸೇಡು? ಗೊತ್ತಿಲ್ಲದ ವೇದ್ ಕೇಳಿದ, ಏನೊಂದು ಅರ್ಥವಾಗದೆ. ಶ್ರೀನಿಕಾಳ ಅಕ್ಕ ವರ್ಣಿಕಾ ಇದ್ದಾಳಲ್ಲ, ಅವಳು ಮನೆಯಲ್ಲಿ ನಮ್ಮಿಬ್ಬರ ಬಗ್ಗೆ ಏನು ಹೇಳಿದಾಳೋ ನನಗೆ ಗೊತ್ತಿಲ್ಲ. ಆದರೆ ಏನೋ ನಾಟಕ ಮಾಡಿದಾಳೆ ಅನ್ನೋದು ಮಾತ್ರ ನಿಜಾನೇ. ಅದನ್ನೇ ಶ್ರೀನಿಕಾ ನಂಬಿ ನನ್ನನ್ನು ಪ್ರೀತಿ ಮಾಡೋ ಥರ ನಾಟಕ ಮಾಡಿದಾಳೆ. ನಾಟಕನ? ಕಿಟಿ, ನನಗೇನೋ ಅರ್ಥ ಆಗ್ತಿಲ್ಲ. ವೇದ್ಗೆ ಅರ್ಥ ಮಾಡಿಸಲು ತನ್ನ ಉಸಿರನ್ನು ಹೊರಹಾಕಿದ ಕೃಷ್ಣ ತಲೆ ಮೇಲೆತ್ತಿ ವೇದ್ನನ್ನು ನೋಡಿದ. ಏನಾಯ್ತು ಅಂತ ಹೇಳು ಕಿಟಿ. ಯಾಕೆಲ್ಲಾನೂ ನಿನ್ನ ಮನಸ್ಸಲ್ಲೇ ಇಟ್ಕೊಂಡು ನೋವು ಅನುಭವಿಸ್ತೀಯ ನೀನು ಎಂದ ವೇದ್ ಮಾತಿಗೆ ತನ್ನ ಮತ್ತು ಶ್ರೀನಿಕಾಳ ನಡೆದ ಮಾತುಗಳನ್ನು ಕೃಷ್ಣ ಒಂದೊಂದೇ ಹೇಳಿದ. ಎಲ್ಲ ಅವಳಿಗೇನೋ ಹುಚ್ಚಂತ ಕಿಟ್ಟಿ, ಕೋಪಗೊಂಡ ವೇದ್ ಎಂದ. ಅವಳ ಅಕ್ಕ ವರ್ಣ ದೇಶ ಬಿಟ್ಟು ಹೋಗುವಾಗ ಅವರ ಅಪ್ಪ ಅಂದರೆ ನಮ್ಮ ಅವನ ಮುಂದೆ ಪ್ರೀತಿಯಲ್ಲಿ ತನಗೆ ಮೋಸ ಆಗಿದೆ ಅಂತ ಹೇಳಿದಾಳಂತೆ. ಅದನ್ನೇ ಕೇಳಿಸ್ಕೊಂಡಿರೋ ಶ್ರೀನಿಕಾ ತನ್ನ ಅಕ್ಕನಿಗೆ ನೋವು ಕೊಟ್ಟಿರೋರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ನನ್ನನ್ನು ಹುಡುಕಿ ನಾನಿರೋ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ ನನ್ನ ಜೊತೆ ಪ್ರೀತಿ ನಾಟಕ ಮಾಡಿದಾಳೆ. ಕೊನೆಗೆ ಅವಳು ನನ್ನನ್ನು ಬಿಟ್ಟ ಮೇಲೆ ನಾನು ಅವಳ ನೆನಪಲ್ಲಿ ಕೊರಗಬೇಕಂತೆ. ಅದೇ ಅವಳ ಪ್ಲ್ಯಾನ್. ಶ್ರೀನಿಕಾಗೆ ತನ್ನ ಅಕ್ಕ ಅಂದರೆ ಜೀವ. ಅವಳಿಗೆ ನೋವಾಗಿ ತನ್ನನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ದಾಳೆ ಅನ್ನೋ ಕಲ್ಪನೆ ಇವಳ ತಲೆಯಲ್ಲಿ. ಆದರೆ ವರ್ಣ ಮಾತ್ರ ಏನೋ ನಾಟಕ ಮಾಡಿದ್ದಾಳೆ ಅನ್ನೋದು ಸತ್ಯ. ಯಾಕಂದರೆ ಅವಳಿಗೆ ನಾನು ಶ್ರೀನಿಕಾನ ಪ್ರೀತಿಸ್ತಿದ್ದೀನಿ ಅನ್ನೋ ಸತ್ಯ ಗೊತ್ತಿತ್ತು. ನಾವಿಬ್ಬರು ಒಂದಾಗಬಾರ್ದು ಅಂತಾನೆ ಅವಳು ಏನೋ ನಾಟಕ ಮಾಡಿದಾಳೆ, ಸತ್ಯ ಮುಚ್ಚಿಟ್ಟು. ಅಂದರೆ ವರ್ಣನಿಗೆ ನೀನು ಶ್ರೀನಿಕಾನ ಪ್ರೀತಿ ಮಾಡೋ ವಿಷಯ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವಳು ಮನೆಯಲ್ಲಿ ಸುಳ್ಳು ಹೇಳಿ ಫಾರಿನ್ಗೆ ಹೋಗಿದ್ದಾಳೆ. ಹಾಂ, ವರ್ಣನ್ನ ನಾನು ಪ್ರೀತಿಸಿಲ್ಲ. ನಾನು ಪ್ರೀತಿಸಿದ್ದು ನಿನ್ನನ್ನೇ ಅಂತ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಅಂದಮೇಲೆ ನನ್ನ ಕುಟುಂಬದ ಸತ್ಯನ ಅವಳಿಗೆ ಹೇಗೆ ಹೇಳಲಿ ನಾನು? ಅದಕ್ಕೆ ನಾನೇ ನಿನಗೆ ಮೋಸ ಮಾಡ್ತೀನಿ, ನಿನ್ನನ್ನು ಬಿಟ್ಟು ಅಂದೆ. ಸರಿಯಾಗಿ ಮಾಡಿದ್ಯಾ ನೀನು. ವೇದ್ ಮಾತಿಗೆ ಸುಮ್ಮನೆ ಕುಳಿತ ಕೃಷ್ಣ. ಕಿಟ್ಟಿ, ನೀನು ಅವಳ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೋಬೇಡ. ಆಗಿದ್ದೆಲ್ಲ ಒಳ್ಳೆಯದೇ ಆಯಿತು. ಅವಳು ಹೇಗಿದ್ದಾಳೆ ಅಂತ ಈಗಲೇ ಗೊತ್ತಾಯ್ತಲ್ಲ. ನಡಿ, ಮುಖ ತೊಳ್ಕೊಂಡು ತಯಾರಾಗು, ಹೊರಗಡೆ ಊಟಕ್ಕೆ ಹೋಗೋಣ. ಇನ್ನೂ ತಾನು ಅವನನ್ನು ಬಿಟ್ಟು ಹೊರಟರೆ ಅವ ಊಟ ಮಾಡುವನೋ ಇಲ್ಲವೋ ಎಂದುಕೊಂಡು ಹೇಳಿದ ವೇದ್. ಬೇಡವೋ, ನಾನು ಇಲ್ಲೇ ಊಟ ಮಾಡ್ತೀನಿ. ಅದೆಲ್ಲ ಏನೂ ಬೇಡ, ನಡಿ ಮೊದಲು. ಬೇಡ ವೇದ್, ನಾನು ಇಲ್ಲೇ ಊಟ ಮಾಡ್ತೀನಿ. ಡೋಂಟ್ ವರಿ, ನಾನು ಅವಳ ಬಗ್ಗೆ ಇನ್ನೂ ಹೆಚ್ಚು ತಲೆ ಕೆಡಿಸ್ಕೊಂಡು ಏನೂ ಮಾಡ್ಕೊಳ್ಳಲ್ಲ. ಅಷ್ಟು ಹೇಡಿ ಅಲ್ಲ ನೀನು ಅಂತ ನನಗೂ ಗೊತ್ತು. ಹಾಗೆ ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತಲೂ ಗೊತ್ತು. ಅಷ್ಟೇ ಮತ್ತೆ, ನೋವನ್ನು ಪಡ್ಕೊಂಡೇ ಬಂದಿದ್ದೀನಲ್ಲ ನಾನು. ವರ್ಷಗಳ ತನ್ನ ಪ್ರೀತಿ ಕೈತಪ್ಪಿ ಹೋಯಿತಲ್ಲ ಎಂಬ ನೋವೇ ಅವನಿಗೆ. ಅವನ ಬೇಸರದ ಮಾತಿಗೆ ಅವನ ಪಕ್ಕ ಬಂದು ಕುಳಿತು ಅವನ ಹೆಗಲ ಮೇಲೆ ಕೈ ಹಾಕಿದ ವೇದ್. ಹಾಗೆಲ್ಲ ಅನ್ಕೋಬೇಡವೋ ಕಿಟ್ಟಿ, ನಿನ್ನಂಥ ಗೆಳೆಯ ಸಿಗೋ ಭಾಗ್ಯ ನನಗಿದೆ ಎಂದ ಖುಷಿಯಿಂದ. ಕೃಷ್ಣ ಅವನ ಮುಖ ನೋಡಿ ಮುಗುಳ್ನಕ್ಕ. ನಡಿ, ತಯಾರಾಗು, ಊಟಕ್ಕೆ ಹೋಗೋಣ ಎಂದ ವೇದ್ ಕೃಷ್ಣನನ್ನು ಕರೆದುಕೊಂಡು ಹೊರಗಡೆ ನಡೆದ ಊಟಕ್ಕೆಂದು. ವೇದ್ನ ಮನಸ್ಸಿನ ಸಮಾಧಾನಕ್ಕಾಗಿ ಸ್ವಲ್ಪ ಊಟ ಮಾಡಿ ಬಂದವ ಆಶ್ರಮದಿಂದ ಬಂದ ಊಟವನ್ನು ಚಾಕೋಗೆ ಹಾಕಿ ಮಲಗಿದ. ಮನಸ್ಸಿಗೆ ಸಮಾಧಾನವೇ ಇಲ್ಲದಾಗ ಎಂದಿನಂತೆ ಸುಖದ ನಿದ್ದೆ ಬರಬೇಕಲ್ಲ ಅವನಿಗೆ. ಶ್ರೀನಿಕಾ ತನಗೆ ಮೋಸ ಮಾಡಿದಳೆಂಬ ಸತ್ಯ ಅವನ ನೆಮ್ಮದಿಯನ್ನು ಕೆಡಿಸಿದ್ದೇನೋ ನಿಜ. ಆದರೆ ಕಾರಣ ಅವಳು ಅಂದುಕೊಂಡ ಹಾಗಲ್ಲ. ಇಬ್ಬರು ಅಕ್ಕ ತಂಗಿಯರು ತಮಗನಿಸಿದ್ದನ್ನೇ ಮಾಡಿ ನನ್ನ ಬಗ್ಗೆ ಯೋಚನೆ ಮಾಡದೇ ಹೋದರಲ್ಲ, ಅವರ ಯೋಚನೆ ನನಗೇಕೆ ಎಂಬ ಭಾವ ಅವನಲ್ಲಿ. ಹಾಗಾಗಿ ಅವ ಶ್ರೀನಿಕಾಳನ್ನು ಮರೆಯಬೇಕೆಂಬ ಯೋಚನೆಗೆ ಬಂದಿದ್ದ. ಆದರೆ ನೆನಪುಗಳು ಬಿಡಬೇಕಲ್ಲ, ಜೊತೆಗೆ ತನ್ನ ತಾಯಿಯ ಆಸೆಯನ್ನು ಈಡೇರಿಸಲು ಆಗುವುದಿಲ್ಲವೇ ಇನ್ನು ಎಂಬ ಪ್ರಶ್ನೆ ಮನದಲ್ಲಿ. ಎಲ್ಲವೂ ಅವನ ಮನಸ್ಸಲ್ಲಿ ಯುದ್ಧ ಪ್ರಾರಂಭ ಮಾಡಿದ್ದು ನಿಜವೇ. ಆದರೆ ಅವ ತಾಳ್ಮೆಯ ಮೂರ್ತಿ. ಎಲ್ಲವನ್ನು ಯೋಚಿಸಿಯೇ ಮುಂದೆ ನಿರ್ಧಾರ ತೆಗೆದುಕೊಳ್ಳುವವ. ಅದೇ ಯೋಚನೆಯಲ್ಲೇ ನಿದ್ದೆ ಬಾರದೆ ಮೇಲೆದ್ದು ಕುಳಿತ. ಇವಳು ಯೋಚನೆಯಲ್ಲೇ ನಾನು ದಿನ ಕಳೆದ್ರೆ ಗೆಲ್ಲೋದು ಅವಳು ಮೋಸ, ನನ್ನ ಪ್ರೀತಿ ಅಲ್ಲ. ಅವಳು ಯೋಚನೆಯಿಂದ ನಾನು ಹೊರಗೆ ಬರಲೇಬೇಕು. ಆದರೆ ನಾಳೆಯಿಂದ ಕಾಲೇಜಿನಲ್ಲಿ ಹೇಗೆ ಅಂತ ಎಂದುಕೊಂಡವನ ಮನ ಒದ್ದಾಡುತ್ತಿತ್ತು. ಮುಂದಿನ ದಿನಗಳು ಹೇಗೆ ಎಂದು. ತನ್ನ ನೆಮ್ಮದಿಯನ್ನೇ ಕಸಿದುಕೊಂಡಳೇನೋ ಇವಳು ಎಂಬ ಭಯ ಮನದಲ್ಲಿ. ತಾನು ಮಾಡದ ತಪ್ಪಿಗೆ ಶಿಕ್ಷಿಸುತ್ತಿರುವ ಶ್ರೀನಿಕಾಳ ಮೋಸಕ್ಕೆ ಬಲಿಯಾಗುವ ಇಷ್ಟವಿಲ್ಲ ಅವನಿಗೆ. ಹಣೆಗೆ ಕೈಕೊಟ್ಟು ಕುಳಿತ ಸುಮ್ಮನೆ. ಸಮಯ ಸಾಗುತ್ತಿರುವ ಅರಿವೇ ಇಲ್ಲದವ
ಯೋಚಿಸಿ ಕೊನೆಗೊಂದು ನಿರ್ಧಾರಕ್ಕೆ ಬಂದ. ಇದೇ ಸರಿಯಾದದ್ದು ಎಂದುಕೊಂಡವ ಟೇಬಲ್ ಹತ್ತಿರ ಬಂದು ಪೆನ್ ಪೇಪರ್ ಹಿಡಿದು ತಾನು ಮಾಡಬೇಕಾಗಿದ್ದನ್ನು ಬರೆದಿಟ್ಟು ಮಲಗಿದ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.